ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶಧಾರಂಭಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, BJPಗೆ ವಿಶೇಷವಾಗಿ ದಕ್ಷಿಣದ ಮುಖ್ಯ ರಾಜ್ಯಗಳು ತಮಿಳುನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಮಲಯಾಳಂ, ಇಟ್ ಮೀನ್ಸ್ ಕೇರಳ ಆಗಿರ್ಬೋದು, ಜೊತೆಗೆ ನಮ್ಮ ಆಂಧ್ರ ಪ್ರದೇಶ ಆಗಿರ್ಬೋದು, ಇಲ್ಲಿವರೆಗೆ ಎಂಟ್ರಿ ಸ್ವಲ್ಪ ಆಗಿದೆ. ಆದರೆ ಅಧಿಕಾರ ಪೂರ್ಣ ಪ್ರಮಾಣದಲ್ಲಿ BJPಗೆ ಸಿಕ್ಕಿಲ್ಲ ಅನ್ನೋದನ್ನು ಗಮನಿಸಬೇಕಾಗಿದೆ. ಯಾಕೆ ಹಿಂಗಾಯಿತು ಅನ್ನೋದಕ್ಕೆ ಒಂದು ಕಾರಣ ಇಷ್ಟ. ದಕ್ಷಿಣದಲ್ಲಿ ವೈಚಾರಿಕತೆ ಮತ್ತು ಪೆರಿಯಾರ ಪ್ರಭಾವ, ಅದೇ ಕಾಲಕ್ಕೆ ಅಂಬೇಡ್ಕರ್ ಅವರ ಪ್ರಭಾವ, ಮುಖ್ಯವಾಗಿ ದಕ್ಷಿಣದಲ್ಲೇ ತಮಿಳುನಾಡಿನಲ್ಲಂತೂ ಪೆರಿಯಾರ್ ಅವರ EV ರಾಮಸ್ವಾಮಿ ಅಯ್ಯಂಗಾರ್ ಅವರ ಪ್ರಭಾವ, ಜೊತೆಗೆ ಕರ್ನಾಟಕದಲ್ಲಿ ಅನೇಕ ವಿಚಾರವಾದಿಗಳ ಪ್ರಭಾವ, ಮಲಯಾಳ ಅಂದರೆ ಕೇರಳದಲ್ಲಿ ಸಹಿತ ಕಮ್ಯುನಿಸ್ಟರು ಇನ್ನುಳಿದವರು ವಿಚಾರವಂತರು ಮತ್ತು ಪ್ರಗತಿಪರರ ವಿಚಾರಧಾರೆಗಳ ಪ್ರಭಾವ, ಇನ್ನು ಆಂಧ್ರದಲ್ಲೂ ಸಹಿತ ಅದೇ ರೀತಿಯಾದಂಥ ಡೆವಲಪ್ಮೆಂಟ್ ಆಗಿದ್ದರಿಂದಾಗೆ ವಿಶೇಷವಾಗಿ BJP ಇಲ್ಲಿ ತನ್ನ ಕಾಲನ್ನು ಊರ್ಲಿಕ್ಕೆ ಪ್ರಯತ್ನ ಮಾಡ್ತದೆ ವಿನ ಪೂರ್ಣ ಪ್ರಮಾಣದ ಹಿಡಿತಕ್ಕೆ ಬರ್ತಾಯಿಲ್ಲ. ಕರ್ನಾಟಕದಲ್ಲಿ ಒಂದಿಷ್ಟು ಯಡಿಯೂರಪ್ಪನವರ ವಾಜಪೇಯಿ ನೀತಿಯಿಂದಾಗಿ ಒಂದಿಷ್ಟು ಕನ್ನಡಿಗರು ಅಥವಾ ವಲಯ ಇದ್ದಿದ್ದೇನು ಸುಳ್ಳೇನಲ್ಲ. ಇವನ್ನೆಲ್ಲ ಗಮನಿಸಿದಾಗ ತಮಿಳುನಾಡಿನಲ್ಲಂತೂ BJPಗೆ ಅವಕಾಶ ಸಿಕ್ಕಿಲ್ಲ. ಮೋಸ್ಟ್ಲಿ ಅದು ಅಧಿಕಾರಕ್ಕೆ ಬರೋದು ಭಾಳ ದೂರದ ಮಾತಾದರೂ ಸಹಿತ ಹಿಂದಿನ ಬರ್ಬೋದು. ಇದೇ ಮಾತನ್ನು ನಾವು ವೆಸ್ಟ್ ಬೆಂಗಾಲ್ಗೆ ಮಾತಾಡ್ತಾ ಇದ್ವಿ. ಇವತ್ತು ಅಧಿಕಾರ ತೆಗೆದುಕೊಂಡಿದ್ದಾರೆ. ಅವ್ರು ಮನಸ್ಸು ಮಾಡಿದರೆ ಸಾಧ್ಯ ಅದ. ಯಾಕಂದರೆ ಅವರ ದೊಡ್ಡ ಸಂಘಟನೆ ಅದ RSS. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ಅಸಾಧ್ಯನ ಸಾಧ್ಯ ಮಾಡುವಂಥ ಸಾಧ್ಯತೆಗಳು ಅದರಲ್ಲಿದ್ದಾವೆ. ಅದಕ್ಕಾಗಿ ಈ ದಕ್ಷಿಣದ ರಾಜ್ಯಗಳಿಗೆ ಇನ್ನೂ ಅದರ ಪ್ರಭಾವ ಆ ಪ್ರಮಾಣದಲ್ಲಿ ಇಲ್ಲ ಅನ್ನೋದನ್ನು ಗಮನಿಸಿದಾಗ ಇವತ್ತು ತಮಿಳುನಾಡಿನ ಬಗ್ಗೆ ಒಂದು ಎರಡು ಮಾತಾಡಬೇಕಾಗ್ತದೆ. ಯಾಕಂದ್ರೆ ಯುವಕರಿದ್ದಾರೆ. ವಿಜಯ್ ಅವರು ಇವತ್ತು ಗೆದ್ದಿದ್ದಾರೆ. 107 ಸೀಟುಗಳನ್ನು ಗೆದ್ದಿದ್ದಾರೆ. ಸಣ್ಣದಲ್ಲ, ದೊಡ್ಡ ದಿಗ್ವಿಜಯ. ಅದು ಅಲ್ಲಿ ಎಸ್ಟಾಬ್ಲಿಷ್ ಅಂತ 2 ಪಕ್ಷಗಳು, DMK, ಅಣ್ಣಾ DMK, ಅವುಗಳನ್ನು ಮುರಿದಪ್ಪ ಅಂದರೆ ಅತ್ಯಂತ ಕಷ್ಟದ ಕೆಲಸ. ಅವ್ರ ಹಾದಿಯಲ್ಲಿ ಹೋಗಿ ಅದನ್ನು ಮುರಿಯುವಂಥ ಕೆಲಸವನ್ನು ವಿಜಯ್ ಅವರು ಒಬ್ಬ ಸಿನಿಮಾ ತಾರೆಯಾಗಿ ಮತ್ತು ಒಂದು ತಮಿಳರ ಪ್ಲಸ್ಸೋ ಮೈನಸ್ಸೋ ಅವ್ರದ್ದೇನಪ್ಪ ಅಂದ್ರೆ ವಿಶೇಷವಾಗಿ ಭಾವನೆಗಳಿಗೆ, ಕಲೆಗೆ ಒಲಿಯುವಂಥ ಮನಸ್ಸುಗಳು